ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಕೆಲವೊಮ್ಮೆ ಇಡೀ ರಾತ್ರಿ ನಿದ್ರಿಸಿದ ನಂತರವೂ ಬೆಳಿಗ್ಗೆ ನಿದ್ರೆಯಿಂದ ಎದ್ದಾಗ ನಮ್ಮ ಶರೀರಕ್ಕೆ ಆರಾಮ ಸಿಕ್ಕಿಲ್ಲವೇನು ಎಂದೆನಿಸುತ್ತದೆ. ಕಣ್ಣುಗಳು ತೆರೆದಿರುತ್ತವೆ, ಆದರೂ ಮನಸ್ಸು ವಿಷಾದದಿಂದ ಕೂಡಿರುತ್ತದೆ. ನಮ್ಮ ನಡಿಗೆ ನಿಧಾನವಾಗಿರುತ್ತದೆ. ಭುಜದ ಮೇಲೆ ಭಾರ ಮತ್ತು ಮಾಂಸಖಂಡಗಳಲ್ಲಿ ಬಿಗಿತವಿರುತ್ತದೆ. ಈ ಅನುಭವ ಹೊಸದೇನಲ್ಲ. ಅನೇಕ ಜನರು ಪ್ರತಿದಿನವೂ ಇದೇ ಪರಿಸ್ಥಿತಿಯೊಂದಿಗೆ ಹೋರಾಡುತ್ತಾರೆ. ಫ್ರೆಂಡ್ಸ್, ಒಳ್ಳೆಯ ವಿಷಯವೇನೆಂದರೆ ಈ ಆಯಾಸದ ಕಥೆಯನ್ನು ಸಹ ನಾವು ಬದಲಾಯಿಸಬಹುದು. ಯಾವುದೇ ಮಾಂತ್ರಿಕ ಔಷಧಿ ಇಲ್ಲ, ದುಬಾರಿ ಚಿಕಿತ್ಸೆ ಇಲ್ಲ. ಕೇವಲ ದೈನಂದಿನ ಜೀವನದಲ್ಲಿ ಕೆಲವು ನಿಯಂತ್ರಿತ ಹೆಜ್ಜೆಗಳು, ಕೆಲವು ಬುದ್ಧಿವಂತಿಕೆಯ ಆಯ್ಕೆಗಳು ಮತ್ತು ನಿಮ್ಮ ಅಡುಗೆ ಮನೆಯಲ್ಲಿನ 2 ಅತ್ಯಂತ ಸಾಮಾನ್ಯ ವಸ್ತುಗಳು. ನಂಬರ್ 1, ಕಡಲೆಕಾಯಿ. ನಂಬರ್ 2, ಒಣ ದ್ರಾಕ್ಷಿ. ಇವು ನಿಮ್ಮ ಒಟ್ಟಾರೆ ಶಕ್ತಿ, ಚೈತನ್ಯ ಮತ್ತು ಉಲ್ಲಾಸಕ್ಕೆ ಒಂದು ಬಲವಾದ ಅಡಿಪಾಯವನ್ನು ನೀಡಬಲ್ಲವು. ಆದರೆ ಈ ಬಾರಿ ನಾವು ಇವುಗಳನ್ನು ಪವಾಡದ ಚಿಕಿತ್ಸೆಯಂತೆ ಬಳಸದೆ ಒಂದು ಸಮಂಜಸವಾದ ವಿಜ್ಞಾನ ಸ್ನೇಹಿ ದಿನಚರಿಯ ಭಾಗವಾಗಿ ಅಳವಡಿಸಿಕೊಳ್ಳುತ್ತೇವೆ. ಇದರಿಂದ ನಿರೀಕ್ಷೆ ಜೊತೆಗೆ ಸತ್ಯವೇ ಇರುತ್ತದೆ. ಫ್ರೆಂಡ್ಸ್, ಇನ್ನು ನಮ್ಮ ಬೆಳಗಿನ ಆಯಾಸಕ್ಕೆ ಹಲವು ಕಾರಣಗಳಿರಬಹುದು. ಕೆಲವೊಮ್ಮೆ ನಿದ್ರೆಯ ಮಾದರಿ ಅಸ್ತವ್ಯಸ್ತವಾಗಿರುತ್ತದೆ. ಕೆಲವೊಮ್ಮೆ ತಡರಾತ್ರಿಯ ಭಾರಿ ಊಟ ಅಥವಾ ಸ್ಕ್ರೀನ್ ನ ಬೆಳಕು ಮೆದುಳನ್ನು ದೀರ್ಘಕಾಲದವರೆಗೆ ಎಚ್ಚರವಾಗಿರುವಂತೆ ಮಾಡುತ್ತದೆ. ಫ್ರೆಂಡ್ಸ್, ಕೆಲವು ಸಂದರ್ಭಗಳಲ್ಲಿ ದೇಹದೊಳಗೂ ಒತ್ತಡ ಅಡಗಿರುತ್ತದೆ. ಕಡಿಮೆ ನೀರು ಕುಡಿಯುವುದು, ಐರನ್ ಅಥವಾ ವಿಟಮಿನ್ B1 ನಂತಹ ಪೋಷಕಾಂಶಗಳ ಕೊರತೆ, ಥೈರಾಯ್ಡ್ ಸಮಸ್ಯೆಗಳು, ವಿಟಮಿನ್ ಡಿ ಕೊರತೆ, ಅನಿಯಮಿತ ಸಕ್ಕರೆ ಮಟ್ಟ ಅಥವಾ ಉಸಿರಾಟದ ತೊಂದರೆಗಳು, ನಿದ್ರೆಯಲ್ಲಿ ಗೊರಕೆ ಮತ್ತು ಉಸಿರುಕಟ್ಟುವಿಕೆ, ಮಾನಸಿಕ ಒತ್ತಡ, ಚಿಂತೆ ಮತ್ತು ಖಿನ್ನತೆ ಸಹ ಶಕ್ತಿಯನ್ನು ಮೌನವಾಗಿ ನುಂಗಿಬಿಡುತ್ತವೆ. ಆದ್ದರಿಂದ ಮೊದಲ ಹೆಜ್ಜೆ ಎಂದರೆ ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿ ಮಾತನಾಡುವುದು. ನಾನು ಸರಿಯಾದ ಸಮಯಕ್ಕೆ ಮಲಗುತ್ತೇನೆಯೇ? ನಾನು ದಿನವಿಡೀ ಸಾಕಷ್ಟು ನೀರು ಕುಡಿಯುತ್ತೇನೆಯೇ? ನನ್ನ ಆಹಾರದಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಸರಿಯಾಗಿದೆಯೇ? ನಾನು ಪ್ರತಿದಿನ ಸ್ವಲ್ಪವಾದರೂ ನಡೆಯುತ್ತೇನೆಯೇ? ಸೂರ್ಯನ ಬೆಳಕಿನಲ್ಲಿ ಕೆಲವು ನಿಮಿಷ ಕುಳಿತುಕೊಳ್ಳಲು ಸಾಧ್ಯವೇ? ಫ್ರೆಂಡ್ಸ್, ಈ ಪ್ರಶ್ನೆಗಳು ವೈದ್ಯರ ಚೀಟಿಯಲ್ಲಿಲ್ಲ, ಬದಲಿಗೆ ನಿಮ್ಮ ದೇಹದ ಭಾಷೆಯನ್ನು ಕಲಿಯುವ ವಿಧಾನವಾಗಿದೆ. ಇದರ ಜೊತೆ ಅಡುಗೆ ಮನೆಯ ಒಂದು ರಹಸ್ಯ ಈ ಪರಿಹಾರಕ್ಕೆ ಕಾರಣವಾಗಿದೆ. ನಿಮ್ಮ ಮನೆಯಲ್ಲೂ ಕಡಲೆಕಾಯಿ ಇರುವ ಬಟ್ಟಲು ಮತ್ತು ಒಣ ದ್ರಾಕ್ಷಿ ಇರುವ ಸಣ್ಣ ಡಬ್ಬಿ ಇರಬಹುದು. ನೋಡಲು ಸಾದಾ, ಆದರೆ ಇವೆರಡರಲ್ಲಿ ದೈನಂದಿನ ಆಯಾಸ, ಆಲಸ್ಯ ಮತ್ತು ದುರ್ಬಲ ಜೀರ್ಣಕ್ರಿಯೆಯಂತ ಸಮಸ್ಯೆಗಳನ್ನು ನಿರ್ವಹಿಸಲು ಸಹಾಯ ಮಾಡುವಂತ ವಿಶೇಷ ಗುಣಗಳಿವೆ. ನಂಬರ್ 1, ಕಡಲೆಕಾಯಿ. ಕಡಲೆಕಾಯಿಯಲ್ಲಿ ಪ್ರೋಟೀನ್, ಉತ್ತಮ ಕೊಬ್ಬುಗಳು, ಮ್ಯಾಗ್ನೀಸಿಯಂ, ಪೊಟ್ಯಾಸಿಯಂ, ವಿಟಮಿನ್ ಇ ಮತ್ತು ಬಿ ವಿಟಮಿನ್ಗಳು ಕಂಡುಬರುತ್ತವೆ. ಮೊದಲಿಗೆ ಪ್ರೋಟೀನ್ ಮಾಂಸಖಂಡಗಳು ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ, ಜೊತೆಗೆ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಭಾವನೆಯನ್ನು ನೀಡುತ್ತದೆ. ಉತ್ತಮ ಕೊಬ್ಬುಗಳು ಮೆದುಳಿಗೆ ಇವು ಇಂಧನವಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಹಾರ್ಮೋನ್ ಸಮತೋಲನಕ್ಕೆ ಅವಶ್ಯಕ. ಮ್ಯಾಗ್ನೀಸಿಯಂ ನರಗಳು ಮತ್ತು ಮಾಂಸಖಂಡಗಳನ್ನು ಸಡಿಲಗೊಳಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ರಾತ್ರಿಯ ಸೆಳೆತ, ನೋವು ಅಥವಾ ಚಡಪಡಿಕೆ ಇರುವ ಹಲವರಿಗೆ ಇದು ನಿಯಮಿತವಾಗಿ ಆಹಾರದಲ್ಲಿ ಸೇರಿದಾಗ ಸುಧಾರಣೆ ಕಂಡಿದೆ. ಈಗ ಎರಡನೇ ಪದಾರ್ಥ, ಒಣ ದ್ರಾಕ್ಷಿ. ಒಣ ದ್ರಾಕ್ಷಿಯು ಒಣಗಿದ ದ್ರಾಕ್ಷಿಯಾದರೂ ಕೇವಲ ಸಿಹಿ ಅಲ್ಲ, ಬದಲಿಗೆ ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳ ಉತ್ತಮ ಸಂಯೋಜನೆಯಾಗಿದೆ. ಇದರಲ್ಲಿ ಕಬ್ಬಿಣಾಂಶ, ಪೊಟ್ಯಾಸಿಯಂ, ಸ್ವಲ್ಪ ಪ್ರಮಾಣದ ಬಿ ವಿಟಮಿನ್ಗಳು, ಫೈಬರ್ ಮತ್ತು ಪಾಲಿಫಿನಾಲ್ಗಳು ಇರುತ್ತವೆ. ಮೊದಲಿಗೆ ಕಬ್ಬಿಣಾಂಶ ದೇಹದಲ್ಲಿ ಹಿಮೋಗ್ಲೋಬಿನ್ ರಚನೆಗೆ ಆಧಾರವಾಗಿದೆ. ಅಲ್ಪ ಕೊರತೆ ಇರುವವರು ಇದನ್ನು ಸಮತೋಲಿತ ಆಹಾರದೊಂದಿಗೆ ಸೇವಿಸಿದಾಗ ಕೆಲವು ವಾರಗಳಲ್ಲಿ ಶಕ್ತಿಯಲ್ಲಿ ವ್ಯತ್ಯಾಸವನ್ನು ಅನುಭವಿಸಬಹುದು. ಫೈಬರ್ ಜೀರ್ಣಾಂಗ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ, ಮಲಬದ್ಧತೆಯ ಪ್ರವೃತ್ತಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕರುಳಿನ ಚಲನೆಯನ್ನು ಸಮತೋಲನಗೊಳಿಸುತ್ತದೆ. ಫ್ರೆಂಡ್ಸ್, ಮುಖ್ಯವಾಗಿ ಕಡಲೆಕಾಯಿ ಮತ್ತು ಒಣ ದ್ರಾಕ್ಷಿ ಎರಡು ನಿಮ್ಮ ಒಟ್ಟಾರೆ ಪೋಷಣೆ ಮತ್ತು ಶಕ್ತಿಯನ್ನು ಬಲಪಡಿಸಬಲ್ಲ ಆಹಾರಗಳಾಗಿವೆ. ಇವು ಯಾವುದೇ ಮಾಂತ್ರಿಕ ಔಷಧಿಗಳಲ್ಲ. ನಿದ್ರೆ, ಬೆಳಕು, ನೀರು, ದೈಹಿಕ ಚಟುವಟಿಕೆ ಮತ್ತು ಮಾನಸಿಕ ಶಾಂತಿ ಕೂಡ ಜೊತೆಯಾದಾಗ ಮಾತ್ರ ಇದರ ಪರಿಣಾಮ ಶಾಶ್ವತ ಮತ್ತು ಗಾಢವಾಗಿರುತ್ತದೆ. ಇನ್ನು ಬೆಳಗಿನ ದಿನಚರಿ, ನೆನೆಸಿದ ಬೀಜಗಳ ಸಮಯ. ನಂಬರ್ 1, ನೀರಿನಿಂದ ಆರಂಭಿಸಿ. ಫ್ರೆಂಡ್ಸ್, ರಾತ್ರಿ ಇಡೀ ನಿಮ್ಮ
ದೇಹವು ಸ್ವಲ್ಪ ನಿರ್ಜಲೀಕರಣಗೊಂಡಿರುತ್ತದೆ. ಎದ್ದ ತಕ್ಷಣ ಒಂದು ಲೋಟ ಸಾದಾ ಅಥವಾ ಉಗುರು ಬೆಚ್ಚಗಿನ ನೀರನ್ನು ನಿಧಾನವಾಗಿ ಕುಡಿಯಿರಿ. ನಂಬರ್ 2, ಸೌಮ್ಯವಾದ ವ್ಯಾಯಾಮ ಮತ್ತು ಉಸಿರಾಟ. ಇದರ ನಂತರ ಲಘು ಸ್ಟ್ರೆಚಿಂಗ್, ಕುತ್ತಿಗೆ, ಭುಜ ಮತ್ತು ಬೆನ್ನಿನ ಸೌಮ್ಯ ಚಲನೆಗಳು, ಕಣಕಾಲುಗಳು ಮತ್ತು ಮೊಣಕಾಲುಗಳನ್ನು ತಿರುಗಿಸುವುದು ಮತ್ತು 2 ರಿಂದ 3 ನಿಮಿಷಗಳ ಕಾಲ ಆಳವಾದ ಉಸಿರಾಟ ಮಾಡಿ. ನಂಬರ್ 3, ನೆನೆಸಿದ ಬೀಜಗಳು. ಇದನ್ನು ತಯಾರಿಸಿಕೊಳ್ಳುವ ರೀತಿ: ರಾತ್ರಿ ಮಲಗುವ ಮೊದಲು ಒಂದು ಸಣ್ಣ ಬಟ್ಟಲಿನಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ನಿಮ್ಮ ಕೈಯಲ್ಲಿ ಇಡಿಸುವಷ್ಟು ಕಚ್ಚಾ ಕಡಲೆಕಾಯಿ ಮತ್ತು ಅದರ ಜೊತೆಗೆ 10 ರಿಂದ 12 ಒಣ ದ್ರಾಕ್ಷಿಗಳನ್ನು ಹಾಕಿಡಿ. ರಾತ್ರಿ ಇಡೀ ಇವೆರಡು ನೆನೆದು ಮೃದುವಾಗುತ್ತವೆ. ನೆನೆಸಿದ ಒಣ ದ್ರಾಕ್ಷಿಯ ರುಚಿ ಸಿಹಿಯಾಗಿ ಮತ್ತು ಮೃದುವಾಗಿರುತ್ತದೆ, ಹೊಟ್ಟೆಗೆ ಹಗುರವಾಗಿರುತ್ತದೆ. ನೆನೆಸಿದ ಕಡಲೆಕಾಯಿಯನ್ನು ಜಗಿಯಲು ಸುಲಭ ಮತ್ತು ಹಲವರಿಗೆ ಕಚ್ಚಾ ಕಡಲೆಕಾಯಿಗಿಂತ ಹೆಚ್ಚು ಸುಲಭವಾಗಿ ಜೀರ್ಣವಾಗುತ್ತದೆ. ಇನ್ನು ನೀವು ಅವುಗಳನ್ನು ನೇರವಾಗಿ ಚೆನ್ನಾಗಿ ಅಗಿದು ತಿನ್ನಬಹುದು ಅಥವಾ ಸ್ವಲ್ಪ ನೀರಿನೊಂದಿಗೆ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿ ಸ್ಮೂತ್ ಡ್ರಿಂಕ್ಸ್ ತಯಾರಿಸಬಹುದು. ಪ್ರತಿ ತುತ್ತನ್ನು ನಿಧಾನವಾಗಿ ಸೇವಿಸಿ. ಇನ್ನು ಇದರ ಪ್ರಮಾಣ ಎಷ್ಟಿರಬೇಕೆಂದು ನೋಡೋದಾದ್ರೆ, ಕಡಲೆಕಾಯಿಗಳು ನಿಮ್ಮ ಕೈಯಲ್ಲಿ ಆರಾಮಾಗಿ ಇಳಿಸುವಷ್ಟು ಇರಲಿ. ಸುಮಾರು 25 ರಿಂದ 30 ಗ್ರಾಂ. ಒಣ ದ್ರಾಕ್ಷಿ 10 ರಿಂದ 12. ಇದು ಉತ್ತಮ ಸಮತೋಲಿತ ಆರಂಭವಾಗಿದೆ. ಇನ್ನು ಇದರಲ್ಲಿ ಎಚ್ಚರಿಕೆ ವಹಿಸಬೇಕಾದ ವಿಷಯಗಳು: ರಕ್ತದಲ್ಲಿ ಸಕ್ಕರೆ ಸಮಸ್ಯೆ ಇರುವವರು ಒಣ ದ್ರಾಕ್ಷಿಯನ್ನು ಸಣ್ಣ ಪ್ರಮಾಣದಲ್ಲಿ ಸೇವಿಸಿ. ಪ್ರೋಟೀನ್ ಮತ್ತು ಫೈಬರ್ ಜೊತೆ ಸೇರಿಸಿ ತಿನ್ನಿ ಮತ್ತು ಸಕ್ಕರೆ ಮಟ್ಟವನ್ನು ಗಮನಿಸಿ. ಇನ್ನು ಕಡಲೆಕಾಯಿ ಅಲರ್ಜಿ ಇರುವವರು ಇದನ್ನು ಸಂಪೂರ್ಣವಾಗಿ ತಪ್ಪಿಸುವುದು ಸುರಕ್ಷಿತ. ಇನ್ನು ನೀವು ನಿದ್ರೆಯ ಸಮಸ್ಯೆಯಿಂದ ದೂರವಾಗಲು ಸ್ಕ್ರೀನ್ ನಿಂದ ದೂರವಿರಿ. ರಾತ್ರಿಯ ಸುಸ್ತಿಗೆ ಸಾಮಾನ್ಯ ಕಾರಣವೆಂದರೆ ತಡರಾತ್ರಿಯವರೆಗೆ ಸ್ಕ್ರೀನ್ಗೆ ಅಂಟಿಕೊಂಡಿರುವುದು. ಮಲಗುವ 1 ಗಂಟೆಯ ಮೊದಲು ಮೊಬೈಲ್ ಮತ್ತು ಟಿವಿಯಿಂದ ದೂರವಿರಲು ಪ್ರಯತ್ನಿಸಿ. ಸ್ಕ್ರೀನ್ ನ ನೀಲಿ ಬೆಳಕು ಮೆಲೋಟೋನಿನ್ ಹಾರ್ಮೋನ್ ಅನ್ನು ನಿಗ್ರಹಿಸುತ್ತದೆ. ಇನ್ನು ನಿದ್ರೆಯ ಪರಿ: ಕೆಲಸದ ದಿನವಿರಲಿ ಅಥವಾ ರಜಾ ದಿನವಿರಲಿ, ಮಲಗುವ ಮತ್ತು ಏಳುವ ಸಮಯವನ್ನು ನಿಯಮಿತವಾಗಿ ಇಟ್ಟುಕೊಳ್ಳಿ. ಇದು ನಿಮ್ಮ ದೇಹದ ಆಂತರಿಕ ಗಡಿಯಾರವನ್ನು ಸ್ಥಿರಗೊಳಿಸುತ್ತದೆ. ಇನ್ನು ನೀರಿನ ಸೇವನೆ: ದಿನವಿಡೀ ನಿಮ್ಮ ನೀರಿನ ಅಗತ್ಯವನ್ನು ಸಣ್ಣ ಗುಟುಕುಗಳಲ್ಲಿ ಪೂರೈಸಿಕೊಳ್ಳಿ. ನೀರು ಅಥವಾ ಬಾಟಲಿಯನ್ನು ಹತ್ತಿರ ಇರಿಸಿಕೊಳ್ಳಿ ಮತ್ತು ಪ್ರತಿ ಅರ್ಧ ಗಂಟೆಗೆ ಸ್ವಲ್ಪ ನೀರು ಕುಡಿಯಿರಿ. ಇನ್ನು ದೈಹಿಕ ಚಟುವಟಿಕೆಯ ಬಗ್ಗೆ ಮಾತನಾಡೋದಾದ್ರೆ, ಪ್ರತಿದಿನ ಸ್ವಲ್ಪವಾದರೂ ದೈಹಿಕ ಶ್ರಮದ ರುಚಿ ನಿಮ್ಮ ದೇಹಕ್ಕೆ ಸಿಗಲಿ. ಬೆಳಿಗ್ಗೆ ಆಲಸ್ಯವು ಹೆಚ್ಚಾಗಿ ದೇಹಕ್ಕೆ ದೈನಂದಿನ ಶ್ರಮದ ಅಭ್ಯಾಸವಿಲ್ಲದಿದ್ದಾಗ ಇದು ಉಂಟಾಗುತ್ತದೆ. ಸಣ್ಣ ವಾಯು ವಿಹಾರ ಅಂದ್ರೆ ವಾಕ್, ಯೋಗ ಅಥವಾ ಸೌಮ್ಯವಾದ ಸ್ಟ್ರೆಚಿಂಗ್ ಇವೆಲ್ಲವನ್ನು ದಿನಚರಿಯ ಭಾಗವಾಗಿಸಿಕೊಳ್ಳಿ. ಫ್ರೆಂಡ್ಸ್, ನೆನಪಿಟ್ಟುಕೊಳ್ಳಿ, ಆರೋಗ್ಯವು ಯಾವುದೇ ಗಮ್ಯ ಸ್ಥಾನವಲ್ಲ, ಅದು ಒಂದು ಪ್ರಯಾಣ. ಈ ಪ್ರಯಾಣದಲ್ಲಿ ನಿಮ್ಮ ಅಡುಗೆ ಮನೆಯ ಸರಳ ಸಹಚರವಾದ ಕಡಲೆಕಾಯಿ ಮತ್ತು ಒಣ ದ್ರಾಕ್ಷಿ ನಿಮಗೆ ದೈನಂದಿನ ಪೋಷಣೆಯ ಭರವಸೆಯನ್ನು ನೀಡುತ್ತವೆ. ಆದರೆ ಸ್ಟೀರಿಂಗ್ ನಿಮ್ಮ ಕೈಯಲ್ಲಿದೆ. ಸಮಯಕ್ಕೆ ಸರಿಯಾಗಿ ಮಲಗಿ, ಸಮಯಕ್ಕೆ ಸರಿಯಾಗಿ ಏಳಿ, ನಡೆಯಿರಿ. ಸ್ವಲ್ಪ ವಾಕ್ ಮಾಡುವುದನ್ನು ಮರೆಯಬೇಡಿ. ಕನಿಷ್ಠ ಪಕ್ಷ ದಿನಕ್ಕೆ 5 ಲೀಟರ್ ನೀರನ್ನು ಕುಡಿಯಿರಿ. ಪೌಷ್ಟಿಕ ಆಹಾರ ಸೇವಿಸಿ ಮತ್ತು ಮನಸ್ಸಿಗೆ ಸ್ವಲ್ಪ ಶಾಂತ ಕ್ಷಣಗಳನ್ನು ನೀಡಿ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.